ಎಲ್ಲರಿಗೂ ಶುಭ ಮುಂಜಾನೆ ನಮಸ್ಕಾರಗಳು। ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಗೋರ್ಸಿನ ರಾಷ್ಟ್ರೀಯ ಸಂಘಟನೆ ವತಿಯಿಂದ ಒಂದು ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೇವೆ। ಇದರ ಕಾರಣ ಏನಪ್ಪ ಅಂತಂತಂದರೆ, ಗೋರ್ ಬಂಜಾರ ಸಮುದಾಯದ ಹಕ್ಕು ಪ್ರಗತಿ ಪರಿವರ್ತನೆಗಾಗಿ ಜನಜಾಗೃತಿ ಸೇವಾರಥ ಯಾತ್ರೆಯನ್ನು ಮಾರ್ಚ್ 5ನೇ ತಾರೀಕು ಬೀದರಿಂದ ಪ್ರಾರಂಭವಾಗಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕಳೆದ 5-7 ದಿವಸಗಳ ಕಾಲ ಈ ಒಂದು ರಥಯಾತ್ರೆಯನ್ನು ಮಾಡ್ತಾ ಇದ್ದೀವಿ। ಈ ರಥಯಾತ್ರೆಯಲ್ಲಿ ಸಮಾಜದ ಎಲ್ಲ ಮಹಾರಾಜರು, ಎಲ್ಲ ನಾಯಕರು ಪಕ್ಷಾತೀತವಾಗಿ ಈ ರಥ ಸೇವಾ ರಥವನ್ನು ಕೈ ಜೋಡಿಸ್ತಾ ಇದ್ದಾರೆ। ಹಾಗಾಗಿ ತಮ್ಮ ಮಾಧ್ಯಮದ ಮುಖಾಂತರ ಈ ಸಮಾಜದಲ್ಲಿ ಆಗು ಹೋಗುವಂಥ ಸಮಸ್ಯೆಗಳನ್ನು ಪರಿಹಾರಕ್ಕಾಗಿ ಈ ನಮ್ಮ ಒಳ ಮೀಸಲಾತಿಯ ಬಗ್ಗೆ ಇರಬಹುದು, ಶೈಕ್ಷಣಿಕ, ಆರ್ಥಿಕ, ಹಾಗೆ ನೂರಾರು ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕಂತಂದ್ರೆ ಇದು ಸೇವಾರಥದ ಮುಖಾಂತರ ಏನಪ್ಪಾ ಅಂತಂದ್ರೆ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡುವ ಮುಖಾಂತರ ಏನಪ್ಪಾ ಅಂತಂದ್ರೆ ಒಂದು ಅತ್ಯಂತ ಸೂಕ್ಷ್ಮ ಭಾವನೆಯಿಂದ ಸೇವಾರಥ ಯಾತ್ರೆಯನ್ನು ಮಾಡ್ತಾ ಇದ್ದೀವಿ। ಇದು ರಾಜ್ಯದಂತ 15 ಜಿಲ್ಲೆಗಳ ಮುಖಾಂತರ ಏನಪ್ಪಾ ಅಂತಂದ್ರೆ ಈ ಸೇವಾರಥನ ಮಾಡ್ತಾ ಇದ್ದೀವಿ। ಕಾರ್ಬಾರಿ ಹಾಗೂ ಯುವ ಮಿತ್ರರು, ಎಲ್ಲ ನಾಯಕರು ಈ ಕಾರ್ಯಕ್ರಮವನ್ನು ಈ ಸೇವಾರಥನ ಅತ್ಯಂತ ಯಶಸ್ವಿಗೊಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಮ್ಮ ಮಾಧ್ಯಮ ಮುಖಾಂತರ ಅತ್ಯಂತ ಮನಪೂರ್ವಕವಾಗಿ ಕೈ ಜೋಡಿಸನ್ನ ಕೇಳ್ಕೊತಾ ಇದ್ದೀವಿ। ಅದೇ ರೀತಿ ಕಲಬುರಗಿ ಮಧ್ಯಾಹ್ನ ಕಮಲಾಪುರ್ಗೆ 1 ಗಂಟೆಯ ಮುಖಾಂತರ ಅಲ್ಲಿರುವಂಥ ನಮ್ಮ ಕಾರ್ಯಕರ್ತರನ್ನ ಅತ್ಯಂತ ಒಂದು ವಿಜೃಂಭಣೆಯಿಂದ ಆ ಸೇವಾರಥನ ಸ್ವಾಗತ ಮಾಡಿ, ತದನಂತರ ಕಲಬುರಗಿಯ ಹುಮ್ನಾಬಾದ್ ರಿಂಗ್ ರೋಡ್ನ ಮುಖಾಂತರ, ನಗರೇಶ್ವರ ಶಾಲೆಯ ಮುಖಾಂತರ, ಮಾರ್ಕೆಟಿನ ಮುಖಾಂತರ, ಜಗತ್ ಸರ್ಕಲ್ನಲ್ಲಿರುವಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಳಿಗೆ, ಬಸವೇಶ್ವರರ ಪುತ್ಳಿಗೆ, ಜಗಜೀವನವರ ಪುತ್ಳಿಗೆ ಏನಪ್ಪಾ ಅಂದ್ರೆ ಮಾಲಾರ್ಪಣೆ ಮಾಡುವ ಮುಖಾಂತರ ಏನಪ್ಪಾ ಅಂತಂದ್ರೆ ಸಾವಿರಾರು ಜನಸಂಖ್ಯೆ, ನೂರಾರು ಕಾರಿನ ರ್ಯಾಲಿಯ ಮುಖಾಂತರ ಏನಪ್ಪಾ ಅಂತಂತಂದ್ರೆ ಈ ರ್ಯಾಲಿಯನ್ನ ಮುಂದಿನ ಜಿಲ್ಲೆಗೆ ಹೋಗುವಂತ ನಿಟ್ಟಿನಲ್ಲಿ ಏನಪ್ಪಾ ಅಂತಂದ್ರೆ ಕಲಬುರಗಿಯ ಜನರು ಅತ್ಯಂತ ಈ ಒಂದು ಮನೋಭಾವನದಿಂದ ಈ ಸ್ವಾಗತ ಮಾಡಿ ಈಗ ಈ ಸೇವಾರಥನ ಅತ್ಯಂತ ಯಶಸ್ವಿಗೊಳಿಸಬೇಕು ಅಂತ ಮಾಧ್ಯಮ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ। ಅದೇ ರೀತಿ ಏನಪ್ಪಾ ಅಂತಂದ್ರೆ 10ನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ನಮ್ಮ ಕೇಂದ್ರ ಮಂತ್ರಿಯಾಗಿರುವಂಥ ಕುಮಾರಸ್ವಾಮಿ ಸಾಹೇಬರು ಸಹ 10ನೇ ತಾರೀಕು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ। ಅದೇ ರೀತಿ ನಮ್ಮ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂಥ ವಿಜೇಂದ್ರ ಸಾಹೇಬರು ಸಹ ಬರ್ತಾ ಇದ್ದಾರೆ। ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರುವಂಥ ಡಿ.ಕೆ. ಶಿವಕುಮಾರ್ ಸಾಹೇಬರು ಸಹ ಈ ಕಾರ್ಯಕ್ರಮಕ್ಕೆ ಬಂದು ಈ ಸಮಾಜದ ಕುಂದುಕೊರತೆ ಸಮಸ್ಯೆಗೆ ಎಲ್ಲೋ ಒಂದು ಈ ಸರ್ಕಾರಕ್ಕೆ ನ್ಯಾಯ ಕೊಡಿಸುವಂಥ ಭರವಸೆ ಈ ಇಡೀ ಸಮುದಾಯಕ್ಕೆ ಇದೆ ಅಂತ ಅನ್ನುವ ನಿಟ್ಟಿನಲ್ಲಿ ಈ ಸೇವಾರಥ ಅತ್ಯಂತ ಯಶಸ್ವಿ ಆಗಲಿ ಅಂತ ಅನ್ನುವ ನಿಟ್ಟಿನಲ್ಲಿ ಸಮಾಜದ ಬಾಂಧವರು ಯಶಸ್ವಿ ಮಾಡಬೇಕಾಗಿ ಕೈ ಜೋಡಿಸಿ ಮನವಿಯನ್ನು ಮಾಡ್ಕೊತಾ ಇದ್ದೇವೆ। ಸರ್, ನಮ್ಮ ಸಮಾಜದಲ್ಲಿ ಆಗು ಹೋಗುತ್ತಿರುವಂತ ಸಮಸ್ಯೆ ಏನಪ್ಪಾ ಅಂತಂದ್ರೆ ಒಳ ಮೀಸಲಾತಿಯ ಕುರಿತು ಇರಬಹುದು। ಅದೇ ರೀತಿ ಏನಪ್ಪಾ ಅಂತಂದ್ರೆ ನಮ್ಮಲ್ಲಿ ಜನರು ಏನಪ್ಪಾ ಅಂತಂತಂದ್ರೆ ಈ ಒಂದು ಸಮ್ಮರ್ ಸೀಸನ್ ಅಲ್ಲಿ ಗೂಳೆ ಹೋಗುವಂತ ಪದ್ಧತಿ ಇದೆ। ಗೂಳೆ ಹೋಗುವಂತ ಸಂದರ್ಭದಲ್ಲಿ ತಮ್ಮ ಮಕ್ಕಳಿಗೆ ಶೈಕ್ಷಣಿಕವಾಗಿ ಇವತ್ತು ಶಿಕ್ಷಣ ದೊರೀತಾ ಇಲ್ಲ। ಹಾಗೂ ಇವತ್ತು ಸಾಕಷ್ಟು ಬಂಜಾರ ಸಮುದಾಯ ಮೂಢನಂಬಿಕೆಯಲ್ಲಿ ಸಾಕಷ್ಟು ಭರವಸೆಯನ್ನು ಇಡ್ತಾ ಇದ್ದಾರೆ। ಹಾಗಾಗಿ ಮತಾಂತರಗಳನ್ನ ಆಗ್ತಾ ಇದ್ದಾರೆ। ಇದರ ಒಂದು ಸಾವಿರಾರು ತಾಂಡಗಳನ್ನ ಹತ್ತುವ ಮುಖಾಂತರ ಏನಪ್ಪಾ ಅಂತ ಸೇವಾರಥದಲ್ಲಿ ಜನರಿಗೆ ಜಾಗೃತಿ ಮಾಡುವ ಮುಖಾಂತರ ಏನಪ್ಪಾ ಅಂತಂದ್ರೆ ಸಮಾಜದಲ್ಲಿ ಒಂದು ಒಳ್ಳೆ ಸಂಘಟನೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಏನಪ್ಪಾ ಅಂತಂದ್ರೆ ಇದು ಸೇವಾರಥ ಬಂಜಾರ ಜೋಡೋ ಅನ್ನುವಂಥ ಈ ಕಾರ್ಯಕ್ರಮವನ್ನ ಅತ್ಯಂತ ಹೆಮ್ಮೆಯಿಂದ ಹಮ್ಮಿಕೊಂಡಿದ್ದೀವಿ। ಮತ್ತೆ ತಮ್ಮಲ್ಲಿ ಸಹ ಮಾಧ್ಯಮದಲ್ಲಿಗೂ ಸಹ ನಾನು ವಿನಂತಿಯನ್ನು ಮಾಡ್ತೇನೆ, 5ನೇ ತಾರೀಕು ಏನಪ್ಪಾ ಅಂತ ಮಧ್ಯಾಹ್ನ 2 ಗಂಟೆಗೆ ಇಲ್ಲಿ ತಾವು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬೆಂಬಲನ ಕೊಡಬೇಕು ಅಂತಂದ್ರೆ ತಮಗೂ ಸಹ ನಾನು ಮನವಿಯನ್ನು ಮಾಡ್ಕೊಡ್ತೇನೆ। ಕನಿಷ್ಠ ಏನಪ್ಪಾ ಅಂತಂದ್ರೆ ಈ ಕಾರ್ಯಕ್ರಮ ಒಂದು ಅರ್ಧ ಗಂಟೆಯಿಂದ 45 ನಿಮಿಷದಲ್ಲಿ ಏನಪ್ಪಾ ಅಂತ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳ್ಳುತ್ತೆ। ಇಲ್ಲಿಂದ ಎಲ್ಲ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಳಿಗೆ ಮತ್ತು ಬಸವೇಶ್ವರ ಪುತ್ಳಿಗೆ ಹಾಗೂ ಇಲ್ಲಿರುವಂಥ ಎಲ್ಲ ಪುತ್ಳಿಗೆ ಏನಪ್ಪಾ ಅಂದ್ರೆ ಅವರಿಗೆ ಹಾರಿನ ಹಾಕುವ ಮುಖಾಂತರ ಏನಪ್ಪಾ ಅಂತಂದ್ರೆ ಮುಂದಿನ ಜಿಲ್ಲೆಯ ಎಲ್ಲ ನಾಯಕರು ಏನಪ್ಪಾ ಅಂದ್ರೆ ಸ್ವಾಗತ ಮಾಡ್ಕೋತಾರೆ। ಶ್ರೀಧರ್ ಚೌಹಾಣ್ ಅಂತ ಗೋರ್ಸೇನಾ ರಾಷ್ಟ್ರೀಯ ಸಂಘಟನೆಯ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ।